टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಿರಾಮದ ಬೆನ್ನಲ್ಲೇ ಶೇರ್ ಮಾರ್ಕೆಟ್ನಲ್ಲಿ ಆರ್ಭಟ. ಆರಂಭದಲ್ಲಿ ಚೇತರಿಕೆ ಕಂಡಂತ ಭಾರತೀಯ ಷೇರು ಮಾರುಕಟ್ಟೆ ಸೆನ್ಸೆಕ್ಸ್ 200 ಅಂಕ ಏರಿಕೆಯಾಗಿದೆ. ನಿಫ್ಟಿ 600 ಅಂಕ ಹೆಚ್ಚಳವಾಗಿದೆ. ಆರಂಭದಲ್ಲಿ ಚೇತರಿಕೆಯನ್ನ ಕಾಣ್ತಾ ಇದೆ ಷೇರು ಮಾರುಕಟ್ಟೆ. ಕದನ ವಿರಾಮದ ಬೆನ್ನಲ್ಲೇ ಶೇರ್ ಮಾರ್ಕೆಟ್ನಲ್ಲಿ ಆರ್ಭಟ ಶುರುಬಿಟ್ಟಿದೆ. ಯಾವ ರೀತಿಯಾಗಿ ಡೌನ್ ಫಾಲ್ ಇತ್ತು ಅನ್ನೋದನ್ನ ಗಮನಿಸಬಹುದು ನಾವು. 2 ತಿಂಗಳಿಂದ ಹೇಗೆ ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂತ. ಈಗ ಸೆನ್ಸೆಕ್ಸ್ 2000 ಅಂಕ ಏರಿಕೆಯಾಗಿದೆ. ಜೊತೆಗೆ ನಿಫ್ಟಿ 600 ಅಂಕಗಳು ಏರಿಕೆಯಾಗಿದೆ. ಷೇರು ಮಾರುಕಟ್ಟೆ ಕೂಡ ಇದೀಗ ಚೇತರಿಕೆಯನ್ನ ಕಾಣ್ತಾ ಇದೆ ಕದನ ವಿರಾಮದ ಬೆನ್ನಲ್ಲೇ. ಸೊ ಇವೆಲ್ಲವನ್ನೂ ಗಮನಿಸಬೇಕಾಗುತ್ತೆ. ಪಾಕಿಸ್ತಾನದ ಪರಿಸ್ಥಿತಿ ಭಾರತದಲ್ಲಿಲ್ಲ. ಪಾಕಿಸ್ತಾನ ಯಾವ ರೀತಿಯಾಗಿ ಯೋಚನೆ ಮಾಡುತ್ತೆ ಹಾಗೆ ಭಾರತ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸರ್, ನಮ್ಮಲ್ಲಿ ಇದೀಗ ಆರ್ಥಿಕ ಪರಿಸ್ಥಿತಿ 5ರಲ್ಲಿದ್ರೆ ಆರ್ಥಿಕ ಸ್ಥಿತಿ ನಾವು 3ಕ್ಕೆ ಕನಸನ್ನ ಕಾಣ್ತಾ ಇರೋರು. ಬಟ್ ಪಾಕಿಸ್ತಾನದ ಸ್ಥಿತಿ ಆ ರೀತಿಯಾಗಿಲ್ಲ. ಅವ್ರು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯುದ್ಧ ಸಂದರ್ಭದಲ್ಲೂ ಕೂಡ ಸಾಲ ಕೇಳಿ ನಾವು ಯುದ್ಧ ಮಾಡ್ತೀವಿ ಅನ್ನುವಂಥ ಮನಸ್ಥಿತಿಯಲ್ಲಿರುವಂತಹ ಪಾಕಿಸ್ತಾನಕ್ಕೆ ಈ ರೀತಿಯಾದಂಥ ಯೋಚನೆಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇಲ್ಲಿ ಜವಾಬ್ದಾರಿಯನ್ನ ಮೆರಿಬೇಕಾಗಿರೋದು ಭಾರತವೇ ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗುತ್ತೆ. ಅವರು ಲೋನ್ ತಗೊಂಡು ಕೆಲಸ ಮಾಡ್ತಾರೆ. IMF ಇಂದ ಮೊನ್ನೆ ಅವರಿಗೆ ಲೋನ್ ಕೊಟ್ಟಿದ್ದಾರೆ. ಅದು ಲೋನ್ ತಗೊಂಡು ಅವರ ಕೆಲಸ ಆಗ್ತದೆ. ಆದರೆ ಅಲ್ಲಿ ಆರ್ಮಿಯಲ್ಲಿ ಸ್ಟ್ರಾಂಗ್ ಆಗಿರುವವರಿಗೆ ಅವರಿಗೆ ಪೊಲಿಟಿಕಲ್ ಲೀಡರ್ಶಿಪ್ಗೆ ಡಿಸಿಷನ್ ತಗೊಳ್ಳೋ ಚಾನ್ಸ್ ಕಮ್ಮಿ ಆಗಿದೆ. ಅದೇ ಅಲ್ಲಿಗೆ ಮೇನ್ ತೊಂದರೆ.